ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಕ್ಷೇತ್ರಜ್ಞಾಯ ನಮಃ. ಆದರ್ಶತೆ ಶವಸ ಸಪ್ತದಾನೂನ್ ಪತಿಂಬೋ ಅಜ್ಞಾನಾಂ ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿ ಧೇನೂನಾಮಿ ಶುದ್ಧಸೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇದು 257ನೇ ಭಾಗ. ಕ್ಷೇತ್ರಜ್ಞ ಶಬ್ದದ ಅರ್ಥವನ್ನು ಮತ್ತೆ ಅದರ ಅರ್ಥವನ್ನು ವಿವರಿಸುವಂತಹ 12ನೇ ಬೃಹತಿ ಮಂತ್ರ. ಆದರ್ಶತೆ ಶವಸ ಸಪ್ತದಾನೂನ್ ಪತಿಂಬೋ ಅಜ್ಞಾನಾಂ ಅನ್ನುವಂಥ ಮಂತ್ರದ ಅರ್ಥವನ್ನ ಇವತ್ತು ನಾವು ನೋಡಬೇಕಾಗಿದೆ. ಕ್ಷೇತ್ರಜ್ಞ ಅಂತ ಭಗವಂತನಿಗೆ ಹೆಸರು. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ. ಮುಖ್ಯವಾಗಿ ಭಗವಂತನನ್ನ ಕ್ಷೇತ್ರಜ್ಞ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಈ ಶರೀರ ಏನಿದೆ ಇದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ. ಇದನ್ನ ಯಾರು ಬಲ್ಲವನಾಗಿದ್ದಾನೋ ಅವನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಈ ಕಾರಣದಿಂದಾಗಿ ಭಗವಂತನೇ ಕ್ಷೇತ್ರಜ್ಞನಾಗಿದ್ದಾನೆ. ನಮ್ಮ ಶರೀರದ, ನಮ್ಮ ವ್ಯಕ್ತಿತ್ವದ, ನಮ್ಮ ಜೀವಮಾನದ ಪೂರ್ಣ ಸಂಗತಿಗಳನ್ನ ಎಲ್ಲವನ್ನೂ ಕೂಡ ತಿಳಿದು ನಮ್ಮನ್ನ ಮುನ್ನಡೆಸುವಂಥವನು ಅವನೇ ಆಗಿದ್ದಾನೆ. ಆ ಕಾರಣಕ್ಕಾಗಿ ಆತ ಕ್ಷೇತ್ರಜ್ಞ. ಈ ಒಂದು ಅರ್ಥ ಆ ಮಂತ್ರದಲ್ಲಿ ಹೇಗೆ ತೆರೆದುಕೊಂಡಿದೆ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಭವಾನ್ ನೀನು. ಈ ಚತುರ್ಮುಖ ಬ್ರಹ್ಮನಿಗೆ ಅನೇಕ ಶಾಸ್ತ್ರಗಳೇನಿವೆ, ಈ ಶಾಸ್ತ್ರಗಳ ಅಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಆ 7 ಶಾಸ್ತ್ರಗಳನ್ನ ಋಗ್, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ ಮತ್ತು ಪಂಚರಾತ್ರ ಅನ್ನುವಂತಹ 7 ಪ್ರಮಾಣಭೂತವಾದಂತಹ ಶಾಸ್ತ್ರಗಳನ್ನ ಅನಾಯಾಸವಾಗಿ ಬೋಧಿಸ್ತಿ. ಮತ್ತೆ ನಿನ್ನ ಪ್ರತಿಬಿಂಬರಾದಂತಹ ಈ ಜೀವರೇನಿದ್ದಾರೆ ಆ ಎಲ್ಲಾ ಜೀವರ ರಾಶಿಗಳನ್ನು ಕೂಡ ನೀನೇ ತಿಳಿದುಕೊಂಡಿದ್ದೆ. ಮತ್ತೆ ನೀನು ಈ ವೇದಗಳೆಂಬ ಶಾಸ್ತ್ರಗಳೆಂಬ ಧೇನುಗಳಿಗೆ ಆಶ್ರಯನಾಗಿದ್ದೆ. ಅದು ಅಲ್ಲಿ ನಾನು ನೋಡುವಂತಹ ಒಟ್ಟಾರೆ ತಾತ್ಪರ್ಯ. ಶವಸ ಅಂದ್ರೆ ಸುಖೇನ ಅಂತ ಅರ್ಥ. ಅದು ತತ್ವಸಾರ ವ್ಯಾಖ್ಯಾನದಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಥವಾ ತನ್ನ ಬಲದಿಂದ. ಸಪ್ತ ದಾನೂನ್, ದಾನು ಅಂದ್ರೆ 2 ಅರ್ಥಗಳನ್ನ ರಘುನಾಥ ತೀರ್ಥರು ಹೇಳ್ತಾರೆ. ಭೂರ್ಭುವ ಸ್ವಃ ಮೊದಲಾದ 7 ಲೋಕಗಳು. ಈ ಲೋಕಗಳನ್ನ ನೀನು ನಿನ್ನ ಶಕ್ತಿಯಿಂದಲೇ ನೋಡಿದ್ದಿ ಮತ್ತು ಬೇರೆಯವರಿಗೂ ಕೂಡ ತೋರಿಸ್ತೆ. ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ 7 ಲೋಕಗಳು. ಅವುಗಳನ್ನು ನೀನು ದರ್ಶಯತೆ. ಇದು ಒಂದರ್ಥ. ಇನ್ನೊಂದು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಅಂದ್ರೆ ಮಹಾಭಾರತ ಮತ್ತು ಮೂಲ ರಾಮಾಯಣ, ಪುರಾಣಗಳು ಅಂದ್ರೆ ಭಾಗವತಾದಿಗಳು ಮತ್ತು ಪಂಚರಾತ್ರ. ಈ 7 ಪ್ರಮಾಣಗಳನ್ನ ಎಲ್ಲ ಸಾಧಕರ ಶರೀರದ ಒಳಗಿದ್ದು ಅವರಿಗೆ ಈ 7 ರೀತಿಯಾದಂತಹ ಪ್ರಮಾಣಗಳನ್ನ ನೀನು ತೋರಿಸ್ತೆ. ಅದರ ಅರ್ಥಗಳನ್ನ ಬಲ್ಲವನು ನೀನೇ, ಇದು ಜೀವನಿಗೆ ಅವುಗಳನ್ನು ಬೋಧಿಸುವಂತವನು ಕೂಡ ನೀನೇ ಆಗಿದ್ದೆ. ಇದು ಇನ್ನೊಂದು ಅರ್ಥ. ಆ 2ನೇ ಅರ್ಥಕ್ಕಿಂತ ಇದು ನಮಗೆ ಹೆಚ್ಚು
ನಮಗೆ ಸಂಬಂಧಪಡುವಂತಹ ಅರ್ಥ. ಬಳಿತಾ ಸೂಕ್ತದಲ್ಲಿ ಸಪ್ತಶಿವಾಸು ಮಾತೃಷು ಅಂತ ಏನು ಕೇಳಿ ಬರ್ತದಲ್ಲ, ಆ 7 ಮಂಗಳಕರವಾದಂತಹ ತಾಯಂದಿರು ಅಂದ್ರೆ ಶಾಸ್ತ್ರಗಳು, ಮಾತುಗಳು. ಮಾತೃ ಅಂದ್ರೆ ತಾಯಂದಿರು ಹೌದು, ಮಾತುಗಳು ಹೌದು. ಮಾತುಗಳು ಅಂದ್ರೆ ಆ ವಚನಗಳು ಅಂತ ಹೀಗಲ್ಲಿ ಬಂದಿದೆ. ಅಲ್ಲಿ ಇವೇ 7 ಶಾಸ್ತ್ರಗಳನ್ನ ಆಚಾರ್ಯರು ಭಾಷ್ಯದ, ಉಪನಿಷತ್ ಭಾಷ್ಯದ ಕೊನೆಗೆ ಮತ್ತು ಬೇರೆ ಬೇರೆ ಕಡೆಗೆ ಹೇಳ್ತಾ ಇರ್ತಾರೆ. ಅದರಿಂದ 7 ಶಾಸ್ತ್ರಗಳನ್ನ ಅವನೇ ನಮಗೆ ಬೋಧಿಸ್ತಾನೆ. ಶಾಸ್ತ್ರಗಳನ್ನು, ಅದು ದಾನು ಅಂದ್ರೆ ಕೊಡಬೇಕಾದಂತ ವಸ್ತು. ನಮ್ಗೆಲ್ಲರಿಗೂ ಇದನ್ನು ಕೊಟ್ಟವನು ಅವನೇ ಆಗಿದ್ದಾನೆ. ಮತ್ತೆ ಪ್ರತಿಮಾನ ಅಂತಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಆ ಪ್ರತಿಬಿಂಬರಾದಂತಹ ಜೀವರನ್ನ ಇವನೇ ನೋಡುವಂಥವನು. ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಅಂತ ವೇದವಾಕ್ಯ ಇದೆ. ಅಂತ ಪರಮಾತ್ಮನ ಸ್ತುತಿಸ್ತೇನೆ ಅಂತ ಅದರ ಅರ್ಥ. ಸರ್ವದೇಹಗತಃ ಸಪ್ತವಿಧಾನೆ ಪ್ರಮಾಣಾನಿ ಜ್ಞಾತ್ವ ಜೀವಂ ಬೋಧಯತಿ. ಪ್ರತಿಯೊಬ್ಬ ಜೀವನಿಗೂ ಕೂಡ ತಿಳಿಸ್ತಾನೆ ಅಂತ ಅದರ ತಾತ್ಪರ್ಯ. ಸರ್ವದೇಹಾಂತರ್ಗತಃ ಅಂತ. ಪ್ರತಿಯೊಂದು ಅಜ್ಞಾನ ಧೇನುನಾ ವಿಶುದ್ಧಿಸಿ ಅಂತ ಏನು ಬಂದಿದೆ, ಅದಕ್ಕೊಂದು ಪ್ರತ್ಯೇಕವಾದಂತಹ ಅರ್ಥವನ್ನ ಹೇಳಬೇಕಾಗ್ತದೆ ತತ್ವಸಾರ ವ್ಯಾಖ್ಯಾನದಲ್ಲಿ. ಎಲ್ಲ ಶಾಸ್ತ್ರಗಳ ಅಧಿಪತಿಯಾದಂತಹ ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಏನಿದ್ದಾನೆ ಅವನಿಗೆ ನೀನು ಆಶ್ರಯನಾಗಿರುವೆ ಅಂತ. ಈ ಎಲ್ಲಾ ಜೀವರ ದೇಹದಲ್ಲಿಯೂ ಕೂಡ ಇದ್ದು ಅವರಿಗೆ ಸಂಬಂಧಪಟ್ಟದೆಲ್ಲವನ್ನೂ ಕೂಡ ಇವನು ತಿಳಿದುಕೊಳ್ತಾ ಇರೋದ್ರಿಂದ, ಸಾಕ್ಷತೆ ಅಂದ್ರೆ ತಿಳಿದುಕೊಳ್ತಾ ಇರೋದ್ರಿಂದ, ಸರ್ವ ಜೀವಾಖ್ಯ ಸರ್ವದೇಹೇಶು, ಜೀವರೆಂಬ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ಜೀವಾಖ್ಯ ಸರ್ವ ಕ್ಷೇತ್ರೇಶು, ಅಲ್ಲಿದ್ದು ಆ ಜೀವರ ಸ್ವರೂಪ, ಅವ್ರಿಗೆ ಆಗಬೇಕಾದೆಲ್ಲವನ್ನೂ ಇವನು ತಿಳಿದವನು. ಅವರ ಆಗು ಹೋಗುಗಳೆಲ್ಲವನ್ನೂ ಕೂಡ ಇವನೇ ಮಾಡಿಕೊಡುವವನು. ಆದ್ರಿಂದ ಇವನನ್ನ ಕ್ಷೇತ್ರಜ್ಞ ಎಂಬ ಶಬ್ದದಿಂದ ವರ್ಣಿಸಿದ್ದಾರೆ. ಪ್ರತಿಂಬು ಅಜ್ಞಾನಾಮ್ ಅಂತ ಏನು ಬಂದಿದೆ ಅದನ್ನೇ ಇಲ್ಲಿ ಕರ್ಮವನ್ನಾಗಿ ಮಾಡಿಕೊಂಡು ಬಿಡಬೇಕು ಅಂತ ನನ್ನದೊಂದು ಸಣ್ಣ ಮಾರ್ಪಾಡಷ್ಟೇ. ಪ್ರತ್ಯೇಕವಾದಂತಹ ಅರ್ಥ ಏನಿಲ್ಲ. ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳೋದಂತೆ ಎಲ್ಲ ಜೀವರಿಗೂ ಅದನ್ನು ಬೋಧನೆ ಮಾಡ್ತಾನಂತ. ಇಲ್ಲಿ ಪ್ರತಿಂಬು ಅಜ್ಞಾನಾಮ್, ಆ ಚತುರ್ಮುಖ ಬ್ರಹ್ಮನೇ ಈ ಅಜ್ಞಾನ ಪತಿ, ನಾಶರಹಿತವಾದ ಎಲ್ಲ ಶಾಸ್ತ್ರಗಳಿಗೆ ಆತನೇ ಪತಿಯಾಗಿದ್ದಾನೆ. ಅಂಥ ಆ ಚತುರ್ಮುಖ ಬ್ರಹ್ಮನಿಗೆ ಎಲ್ಲ ಶಾಸ್ತ್ರಗಳನ್ನು ಈ ಭಗವಂತ ಬೋಧನೆ ಮಾಡ್ತಾನೆ. ಹೇ ಇಂದ್ರ ಭವಾನ್, ಭವಾನ್ ನೀನು, ವಹ ನಿನ್ನ ಅನೇಕ ರೂಪದಿಂದ ಬೆಳಕಿಗೆ ತಂದಿರುವಂತಹ ಅಜ್ಞಾನ ನಾಶರಹಿತವಾದ ಶಾಸ್ತ್ರಗಳ ಪತಿಂ ಅಧಿಪತಿಯಾದ ಚತುರ್ಮುಖನಿಗೆ ಆ 7 ಶಾಸ್ತ್ರಗಳನ್ನ ನೀನು ಅನಾಯಾಸವಾಗಿ ಬೋಧಿಸ್ತೇ. ಇಷ್ಟೇ ಮಾರ್ಪಾಡು, ಅದಕ್ಕಿಂತ ಪ್ರತ್ಯೇಕವಾದ ಮಾರ್ಪಾಡೇನೂ ಇಲ್ಲ. ಸಪ್ತ 7 ದಾನೋನ್ ಅಂದ್ರೆ ಈ ಸಾಧಕ ವರ್ಗಕ್ಕೆ ಕೊಡಬೇಕಾದಂತಹ ಕಾಣಿಕೆಗಳು, ಭಗವಂತನ ಕಾಣಿಕೆಗಳು, ಆತ ಬೆಳಕಿಗೆ ತಂದಂತ ಶಾಸ್ತ್ರವೆಂಬ ಕಾಣಿಕೆಗಳು. ಅವುಗಳನ್ನ ಮೊದಲು ಚತುರ್ಮುಖ ಬ್ರಹ್ಮನಿಗೆ ಈತ ಉಪದೇಶಿಸಿದ್ದಾನೆ, ಅನಾಯಾಸವಾಗಿ ಉಪದೇಶಿಸಿದ್ದಾನೆ. ಮತ್ತೆ ಭೂರಿ ಅಂದ್ರೆ ಅನೇಕ, ಪ್ರತಿಮಾನಾನೆ ಪ್ರತಿಬಿಂಬರಾದಂತಹ ಜೀವರನ್ನ, ಪ್ರತಿಮಾನ ಅಂದ್ರೆ ಪರಮಾತ್ಮನ ಪ್ರತಿಬಿಂಬರಾದಂತಹ ಜೀವರನ್ನ, ಅವರನ್ನ ಪ್ರಸಾಕ್ಷತೆ ಇವನೇ ಚೆನ್ನಾಗಿ ತಿಳಿದಿದ್ದಾನೆ. ಭಗವಂತನೇ ತ್ವಂ ನೀನು ಧೇನೂನಾಂ ವೇದಶಾಸ್ತ್ರಗಳೆಂಬ ಧೇನುಗಳಿಗೆ ವಿಶುದ್ಧಿಸಿ ಆಶ್ರಯನಾಗಿದ್ದೆ. ಇಲ್ಲಿ ಆದರ್ಶತೆ ಅಂತೇನು ಒಂದು ಪ್ರಯೋಗ ಇದೆಯಲ್ಲ, ಅದಕ್ಕೆ ಬೋಧಯತೆ ಅಂತ ಅರ್ಥ. ಅಂತರ್ನೀತ ನಿಚ, ವಾಸ್ತವಿಕವಾಗಿ ನಿಚ್ ಪ್ರತ್ಯಯ ಬಂದಿಲ್ಲ. ತಿಳಿಸಿಕೊಡುತ್ತಾನೆ, ಮಾಡುತ್ತಾನೆ, ಇಲ್ಲಿ ನಿಚ್ ಪ್ರತ್ಯಯ ಬೇಕಾಗಿಲ್ಲ. ಮಾಡಿಸುತ್ತಾನೆ, ಇಲ್ಲಿ ನಿಚ್ ಪ್ರತ್ಯಯ ಬೇಕು. ಅಂತ ನಿಚ್ ಪ್ರತ್ಯಯ ಇದ್ರೆ ವ್ಯಾಕರಣದ ದೃಷ್ಟಿಯಿಂದ ಕಾರ್ಯವನ್ನು ಮಾಡಿಸುವಂತ ಅರ್ಥ ಆಗ್ತದೆ. ವಾಸ್ತವಿಕವಾಗಿ ಇಲ್ಲಿ ನಿಚ್ ಪ್ರತ್ಯಯ ಏನೂ ಇಲ್ಲ. ಆದ್ರೆ ರಘುನಾಥ ತೀರ್ಥರೇ ಅದನ್ನು ಹೇಳಿರುವಂತೆ ದೃಶೇಹೆ ಅಂತರ್ನೀತ ನ್ಯರ್ಥಾತ್ ಆತ್ಮಪದಂ ಶಬ್ದಂಚ ಛಾಂದಸಂ. ನಿಚ್ ಪ್ರತ್ಯಯ ಇಲ್ಲ, ಆದ್ರೆ ಪ್ರತ್ಯಯದ ಅರ್ಥ ಅಲ್ಲಿ ನಿಗೂಢವಾಗಿದೆ, ಅಂತರ್ಗತವಾಗಿದೆ. ಅಂತ ಅನೇಕ ಪ್ರಸಂಗಗಳನ್ನು ವೇದದಲ್ಲಿ ನಾವು ನೋಡ್ತೇವೆ.
ಆ ದೃಶ್ ಅನ್ನುವಲ್ಲಿ ತಾಲವ್ಯ ಶಕಾರ ಇದೆ, ಶಂಕರ ಶಕಾರ ಇದೆ ಮೂಲ ಧಾತುವಿನಲ್ಲಿ, ದೃಶಿರ್ ಪ್ರೇಕ್ಷಣೆ ಅಂತ. ಅದು ಇದ್ದದ್ದು ಷಣ್ಮುಖ ಶಕಾರವಾಗಿ ಪರಿಣಮಿಸಿದೆ, ಮೂರ್ಧನ್ಯ ಶಕಾರವಾಗಿದೆ. ಅದು ವೈದಿಕ ಪ್ರಯೋಗ ಆದ್ರಿಂದ ಆ ಥರ ಆಗಿದೆ ಅಂತ ರಘುನಾಥ ತೀರ್ಥರ ಟಿಪ್ಪಣಿಯಲ್ಲಿದೆ. ಅದು ನನ್ನದೊಂದು ಗುಮಾನಿ ಕೂಡ ಹೀಗಿದೆ, ದೃಶ ಧಾತು ದೃಶಿರ್ ಪ್ರೇಕ್ಷಣೆ ಅಂತ. ಆ ಶಂಕರ ಶಕಾರದ ಜೊತೆಗಿರುವಂತಹ ದೃಶಿರ್ ಪ್ರೇಕ್ಷಣೆ ಧಾತು ಅಲ್ಲದೇನೆ ಷಣ್ಮುಖ ಶಕಾರದನ್ನ ಒಳಗೊಂಡಂತಹ ದೃಶ ಧಾತು ಒಂದು ಕೂಡ ಇದ್ದಿರಬೇಕು. ಅದರಿಂದಲೇ ದೃಶತ್ ಅನ್ನುವ ಶಬ್ದ, ಕಲ್ಲು ಅನ್ನುವ ಶಬ್ದ, ಕಲ್ಲಿಗೆ ನಾವು ದೃಶತ್ ಅಂತ ಹೇಳ್ತೇವೆ. ಕಲ್ಲನ್ನು ಹೇಳುವಂತಹ ದೃಶತ್ ಎಂಬ ಶಬ್ದ ಅದರಿಂದಲೇ ಹುಟ್ಟಿರಬೇಕು ಅಂತ ನನ್ನದೊಂದು ಆಲೋಚನೆ. ಹೀಗಾಗಿ ಪ್ರಾಚೀನ ವ್ಯಾಕರಣದಲ್ಲಿ ದೃಶ್ಯ ಧಾತು ಕೂಡ ಇದ್ದಿರಬೇಕು. ಅದು ಮುಂದೆ ಇವತ್ತು ನಮಗೆ ಬಳಕೆಯಲ್ಲಿ ತಪ್ಪಿ ಹೋಗಿದೆ ಅಷ್ಟೆ. ಅದನ್ನ ಇಟ್ಕೊಂಡ್ರೆ ಮೂಲ ಶಂಕರ ಶಕಾರ ಇದ್ದದ್ದು ತಾಲವ್ಯ ಶಕಾರವಾಗಿ ಬದಲಾವಣೆ ಹೊಂದಿದೆ ಅಂತ ಹೇಳಬೇಕಾದ ಅಗತ್ಯ ಏನೂ ಇರೋದಿಲ್ಲ. ಬೇರೆ ಬೇರೆ ಕಡೆ ಇಂಥ ಕೆಲವು ಪ್ರಸಂಗಗಳಿವೆ. ಒಂದೇ ಥರದ ಒಂದು ಶಂಕರ ಶಕಾರ ಮತ್ತೊಂದು ತಾಲವ್ಯ ಶಕಾರ ಇದನ್ನು ಒಳಗೊಂಡಂತಹ ಅನೇಕ ಅನೇಕ ಧಾತುಗಳು. ದೃಶ ಪ್ರಸಹನೆ ಅಂತೂ ಒಂದು ಧಾತು ಇದೆ. ಅದು ಧ್ರು ಅನ್ನೋದು ಮಹಾಪ್ರಾಣ ನಮ್ಗೆ ಗೊತ್ತಿರುವಂತೆ. ಷ ಅನ್ನುವುದು ಅಲ್ಲಿ ಷಣ್ಮುಖ ಶಕಾರ. ಆ ಥರ ದೃಶ ಷಣ್ಮುಖ ಶಕಾರವನ್ನು ಒಳಗೊಂಡಂತಹ ದೃಶ ಒಂದು ಧಾತು ಕೂಡ ಇದ್ದಿರಬೇಕು. ಅದರಿಂದಲೇ ಈ ದೃಶತ್ ಅಂದ್ರೆ ಕಲ್ಲು ಅನ್ನುವ ಅರ್ಥವನ್ನು ಹೇಳುವಂತಹ ಶಬ್ದ ಹುಟ್ಟಿರುವ ಸಾಧ್ಯತೆ ಇದೆ ಅಂತ ನನ್ನದೊಂದು ಆಲೋಚನೆ. ಯಾಕೆಂದ್ರೆ ಇವತ್ತಿನ ವ್ಯಾಕರಣದಲ್ಲಿ ಧ್ರುವ ವಿದಾರಣೆ ಅಂತ ಧಾತು ಮತ್ತೆ ಅದಕ್ಕೆ ಶುಕ್ ಪ್ರತ್ಯಯ ಸೀಳಲ್ಪಡುವಂಥದ್ದು, ಕಲ್ಲನ್ನು ಒಡೆದು ಮತ್ತೆ ಅದನ್ನು ಮರಳು ಇತ್ಯಾದಿ ರೂಪದಲ್ಲಿ ಸಣ್ಣ ಸಣ್ಣ ಕಲ್ಲಿನ ರೂಪದಲ್ಲಿ ಉಪಯೋಗ ಮಾಡ್ತಾರೆ. ಅದರಿಂದ ದೃಶತ್ ಅನ್ನುವ ಶಬ್ದ ಧ್ರುವ ವಿದಾರಣೆ ಧಾತುವಿಗೆ ಶಕ್ ಪ್ರತ್ಯಯ ಬಂದು ಹುಟ್ಟಿರುವಂಥದ್ದು ಅಂತ, ಶುಕ್ ಪ್ರತ್ಯಯ ಬಂದು ಹುಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಧ್ರುವ ವಿದಾರಣೆ ಧಾತುವಿಗೆ ಶುಕ್ ಅನ್ನೋ ಪ್ರತ್ಯಯ ಬಂದು ಹುಟ್ಟಿರುವುದು ಅಂತ ಹೇಳೋದಕ್ಕಿಂತ ದೃಶ ಧಾತುನೇ ಒಂದು ಇದ್ದಿರಬೇಕು. ಧ್ರುವ ಅಂತ ಅಲ್ಪಪ್ರಾಣ, ಷ ಅಂಥೇಳಿ ಷಣ್ಮುಖ ಶಕಾರ ಮೂರ್ಧನ್ಯ ಶಕಾರ, ದೃಶ ಪ್ರಸಹನೆ ಅಂತ ಹೇಗೊಂದು ಧಾತು ಇದೆಯಲ್ಲ ಅದೇ ತರ ಹೀಗೂ ಒಂದು ಧಾತು ಇದ್ದಿರಬೇಕು. ನೋಡಲ್ಪಡುವಂಥದ್ದು, ನೋಡಲ್ಪಡಬೇಕಾದದ್ದು ಅಂತ ಅದರ ತಾತ್ಪರ್ಯ. ದಾರಿಯಲ್ಲಿ ಕಲ್ಲು ಏನಾದ್ರೂ ಇದ್ರೆ ಅದನ್ನ ನೋಡಿಯೇ ನಾವು ಮುಂದೆ ಪ್ರಯಾಣ ಮಾಡಬೇಕಾಗ್ತದೆ, ಇಲ್ಲದೆ ಮನುಷ್ಯ ಎಡವಿ ಬೀಳ್ಬೇಕಾಗ್ತದೆ. ಅದಕ್ಕಾಗಿ ದೃಶ್ಯತೆ ಧ್ರುವ ಅಂತ ಅಲ್ಪಪ್ರಾಣ, ಮುಂದೆ ಷ ಅಂತ ಹೇಳಿ ಮೂರ್ಧನ್ಯ ಶಕಾರ, ಹಾಗೆ ಒಂದು ಧಾತು ಇದ್ದಿರಬೇಕು. ದೃಶ ಪ್ರಸಹನೆ ಅಂತ ಮಹಾಪ್ರಾಣದಿಂದ ಕೂಡಿದ ಷಣ್ಮುಖ ಶಕಾರದಿಂದ ಕೂಡಿದ ಧಾತು ಹೇಗಿದೆಯೋ ಹಾಗೆ ದೃಶ ಅಂತೂ ಒಂದು ಧಾತು ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಆ ದೃಷ್ಟಿಯಿಂದ ಆದರ್ಶತೆ ಅಂತ ಆ ಷಣ್ಮುಖ ಶಕಾರವನ್ನು ಒಳಗೊಂಡಂತಹ ರೂಪ ವೇದದಲ್ಲಿ ಕೂಡ ಆಗಬಹುದು. ಆದರ್ಶತೆ ಶವಸ ಸಪ್ತದಾನೂನ್ ಎಂಬಲ್ಲಿ. ಇದು ನನ್ನದೊಂದು ಆಲೋಚನೆ. ಒಟ್ಟಾರೆ ತಾತ್ಪರ್ಯ ಏನು? ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ನೀನೇ ನಿನ್ನ ಅನೇಕ ರೂಪಗಳಿಂದ ಬೆಳಕಿಗೆ ತಂದಂತಹ ನಾಶರಹಿತವಾದ ಶಾಸ್ತ್ರಗಳ ಅಧಿಪತಿಯಾದಂತಹ ಈ ಚತುರ್ಮುಖ ಏನಿದ್ದಾನೆ ಅವನಿಗೆ ಆ ಎಲ್ಲ ಶಾಸ್ತ್ರಗಳನ್ನ ಅನಾಯಾಸವಾಗಿ ಬೋಧಿಸಿದ್ದೆ. ನಿನ್ನ ಪ್ರತಿಬಿಂಬರಾದಂತಹ ಅನಂತ ಜೀವರನ್ನ ನೀನು ಅವರ ದೇಹದೊಳಗಿದ್ದು ನೋಡ್ತಾನೇ ಇದ್ದಿ. ವೇದಗಳೆಂಬ ಧೇನುಗಳಿಗೆ ನೀನೇ ಆಶ್ರಯನಾಗಿದ್ದಿ. ಅನೇಕ ಜೀವರೆಂಬ ಕ್ಷೇತ್ರಗಳನ್ನ ಬಲ್ಲವನಾದ್ದರಿಂದ ಅವರ ಸ್ವರೂಪ ದೇಹ, ಅವರ ಲಿಂಗ ದೇಹ, ಅವರ ಅನಿರುದ್ಧ ದೇಹ, ಅವರ ಭೌತ ದೇಹ, ಹೊರಗಿನ ದೇಹ, ಇದೆಲ್ಲವನ್ನು ಬಲ್ಲವನಾದ್ದರಿಂದ ಆತನಿಗೆ ಕ್ಷೇತ್ರಜ್ಞ ಎಂಬ ಶಬ್ದದ ವಾಚ್ಯತ್ವ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಅನಾಯಾಸವಾಗಿ ಬೋಧನೆ ಮಾಡಿದ್ದು ಅಂತ ಬಂತಲ್ಲ, ಇದನ್ನು ನಾವು
ಋಗ್ಭಾಷ್ಯದಲ್ಲಿ ಹೀಗೆ ಗಮನಿಸಬಹುದು. ಸಕೃನ್ನಿಗದ ಮಾತ್ರೇಣ ಗೃಹೀತಂ ಬ್ರಹ್ಮಣ ಅಖಿಲಂ ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದ ನಿತ್ಯಶಕ್ತಿತಃ ಅಂತ. ಇದು 28ನೆಯ ಶ್ಲೋಕ. ಅದು ಮೊದಲನೇ ಅಧ್ಯಾಯದಲ್ಲಿ, ಋಗ್ಭಾಷ್ಯದ ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮ ಅದನ್ನು ಅನಾಯಾಸವಾಗಿ ಒಮ್ಮೆಲೆ ಬೋಧಿಸಿಬಿಟ್ಟ. ಇವನು ಕೂಡ ಅನಾಯಾಸವಾಗಿ ಒಮ್ಮೆಲೆ ಅನ್ನೋದು ತಿಳ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಒಮ್ಮೆ ಉಪದೇಶಿಸಿದ ಮಾತ್ರದಿಂದಲೇ ಸಕಲ ಶಾಸ್ತ್ರಗಳನ್ನು ಚತುರ್ಮುಖ ಹೃದಯಾಂತರ್ಗತನಾದ ವ್ಯಾಸರ ಅನುಗ್ರಹದಿಂದಲೇ ಪಡ್ಕೊಂಡ. ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದ ನಿತ್ಯಶಕ್ತಿತಃ. ಆ ಭಗವಂತನಾದ್ರೂ ಹೇಗೆ ಹೇಳಿದ ಅಂದ್ರೆ, ಸರ್ವಶಕ್ತನಾದ್ರಿಂದ ಎಲ್ಲವನ್ನೂ ಕೂಡ ಒಮ್ಮೆಲೆ ಉಪದೇಶಿಸಿದ. ಸರ್ವಶಕ್ತನಾದ್ರಿಂದ ಅನಾಯಾಸವಾಗಿ ಎಲ್ಲವನ್ನೂ ಹೇಳಿಬಿಟ್ಟ. ಇವತ್ತು ಒಂದು ಪಾಠ, ಆ ಪಾಠದ ಆವರ್ತನ ಮತ್ತೆ ನಾಳೆ, ಇಂಥದ್ದು ಯಾವುದನ್ನು ಕೂಡ ಆತ ಮಾಡ್ತಾ ಕುತ್ಕೊಳ್ಳಿಲ್ಲ ಅಂತ ಅದರ ಅರ್ಥ. ಇವತ್ತು ವೇದ ಪಾಠ ಆಗುವಾಗ ಆದರ್ಶತೆ ಶವಸ ಸಪ್ತದಾನೂನ್ ಅಂತ ಇದನ್ನು ಹೇಳಬೇಕು, ಗುರುಗಳು ಹೇಳಬೇಕು, ಶಿಷ್ಯರದನ್ನು 3 ಬಾರಿ ಹೇಳಬೇಕು. ಮುಂದಿನ ಪಾದವನ್ನು ಅವರೊಂದು ಬಾರಿ ಹೇಳಬೇಕು, ಇವರು 3 ಬಾರಿ ಹೇಳಬೇಕು. ಹೀಗೆ ನಡೀತಾ ಇರ್ತದೆ. ಅದಾದ್ಮೇಲೆ ಈ ತರ 3 ದಿವಸ ಆಗಿ ಅದರ 4ನೇ ದಿವಸ, 4ನೇ ದಿವಸ ಇಡೀ ಅರ್ಧವನ್ನ ಆದರ್ಶತೆ ಶವಸ ಸಪ್ತಧಾನೂನ್ ಪತಿಂಬೋ ಅಜ್ಞಾನಾಂ ಅಂತ ಇಡೀ ಅರ್ಧವನ್ನ ಅವ್ರು ಹೇಳ್ತಾರೆ. ಅದನ್ನು 3 ಬಾರಿ ಈ ಶಿಷ್ಯರು ಹೇಳ್ತಾರೆ. ಹೀಗೆ ಮತ್ತೆ 3 ದಿವಸ ನಡೀತದೆ. ಹೀಗೆ ಒಂದೊಂದು ಮಂತ್ರ, ಒಂದೊಂದು ಸೂಕ್ತ, ವರ್ಗ ಇತ್ಯಾದಿಗಳದು ಅನೇಕ ಬಾರಿ ಆವರ್ತನ ಆಗ್ತದೆ. ಅದರ ಅರ್ಥವನ್ನು ಕೂಡ ಅನೇಕ ಬಾರಿ ಗುರುಗಳು ಹೇಳಬೇಕಾದ ಪ್ರಸಂಗ ಬರ್ತದೆ. ಆದ್ರೆ ಈ ಭಗವಂತ ಸರ್ವಶಕ್ತನಾದ್ರಿಂದ ಎಲ್ಲವನ್ನೂ ಒಮ್ಮೆಲೆ ಹೇಳ್ಬಿಟ್ಟ. ಅದೆಲ್ಲವನ್ನು ಈತನು ಕೂಡ ಅತ್ಯಂತ ಶೀಘ್ರವಾಗಿ ಸ್ವೀಕಾರ ಮಾಡಿದ ಅಂತ ಋಗ್ಭಾಷ್ಯ ಹೇಳ್ತದೆ. ಆದ್ರಿಂದ ಇಲ್ಲಿ ವಹ ಅಜ್ಞಾನಾಂ ಪತಿಂ, ಭಗವಂತನೇ ನೀನು ನಿನ್ನ ಅನೇಕ ರೂಪದಿಂದ ಬಳಕೆಗೆ ತಂದಂತಹ ಶಾಸ್ತ್ರಗಳೇನಿವೆ, ವೇದವ್ಯಾಸ ರೂಪದಿಂದ ಬೆಳಕಿಗೆ ತಂದಂತಹ 4 ವೇದಗಳು, ಮಹಾಭಾರತ ಮತ್ತೆ ಭಾಗವತಾದಿ ಪುರಾಣಗಳು, ಮತ್ತೆ ಹಯಗ್ರೀವಾದಿ ರೂಪಗಳಿಂದ ಬೆಳಕಿಗೆ ತಂದಂತಹ ಮೂಲ ರಾಮಾಯಣ, ರಚಿಸಿದಂತಹ ಮೂಲ ರಾಮಾಯಣ, ಮೂಲ ನಾರಾಯಣ ರೂಪದಿಂದ ರಚಿಸಲ್ಪಟ್ಟಂತಹ ಪಂಚರಾತ್ರ, ಇವೆಲ್ಲ ಆ ಪುರಾಣಗಳು. ಋಗ್ಭಾಷ್ಯದಲ್ಲಿ ಅದನ್ನು ವರ್ಣಿಸ್ತಾರೆ. ಮನುಸ್ತು ಸರ್ವ ವಿದ್ಯಾನ ಭಗವಾನ್ ಪುರುಷೋತ್ತಮ. ಎಲ್ಲಾ ವಿದ್ಯೆಗಳಿಗೂ ಕೂಡ ಆ ಭಗವಾನ್ ಪುರುಷೋತ್ತಮನೇ ಮೂಲ ಋಷಿ. ವಿಶೇಷತಶ್ಚ ವೇದಾನ, ವೇದಗಳಿಗೂ ಕೂಡ ಅವನೇ ಋಷಿ. ಇದೆಲ್ಲ 22ನೇ ಶ್ಲೋಕ. ಅಪೌರುಷೇಯ ನಿತ್ಯ ಆದಂತಹ ವೇದಗಳನ್ನ ಅವನು ಯಾವತ್ತೂ ನೋಡ್ತಾನೆ. ಓಂಕಾರ ಪೂರ್ವಕಾಹ ವಿದ್ಯಾ ಪ್ರೇರಯತೆ ಅಖಿಲೇಶ್ವಪಿ ಸದೈವ ಬ್ರಹ್ಮಣೇ ಪೂರ್ವಂ ಇತಿ ಸಾತ್ವತ ಸಂಹಿತ. ಮತ್ತೆ ಆ ಚತುರ್ಮುಖ ಬ್ರಹ್ಮನಿಗೆ ಅವುಗಳನ್ನ ಅವನು ಉಪದೇಶಿಸ್ತಾನೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಂಹ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ವೇದವಾಕ್ಯ. ಬ್ರಹ್ಮನನ್ನ ಮೊದಲು ಸೃಷ್ಟಿಸ್ತಾನೆ, ಅವನಿಗೆ ವೇದಗಳನ್ನು ಕಳಿಸ್ತಾನೆ. ಅಂಥ ಆತ್ಮಬುದ್ಧಿ ಪ್ರಕಾಶನಾದ ಭಗವಂತನನ್ನ ಮುಮುಕ್ಷವಾದ ನಾನು ಶರಣ ಹೋಗ್ತೇನೆ ಅಂತ ವೇದವಾಕ್ಯ. ಹೀಗೆ ಭಗವಂತನೇ ಚತುರ್ಮುಖ ಬ್ರಹ್ಮನಿಗೆ ತಿಳಿಸಿದವನು. ಪ್ರಥಮ ಪ್ರತಿಪತ್ರತ್ವಾತ್ ಮುನಿರ್ಬ್ರಹ್ಮ ಅಖಿಲಸ್ಯ ಚ, ಅದೇ ಋಗ್ಭಾಷ್ಯದಲ್ಲಿ. ಚತುರ್ಮುಖ ಬ್ರಹ್ಮ ಸಕಲಕ್ಕೂ ಕೂಡ, ಎಲ್ಲಾ ಶಾಸ್ತ್ರಗಳಿಗೂ ಕೂಡ ಮೊದಲನೆಯ ಋಷಿ. ಯಾಕಂದ್ರೆ ಎಲ್ಲವನ್ನೂ ತಿಳಿದವನು ಅವನು. ಆ ಬಳಿಕವೇ ವೇದಗಳಿಗೆ ಗರುಡ, ಪಂಚರಾತ್ರಗಳಿಗೆ ಶೇಷ ಇತ್ಯಾದಿಗಳಿಗೆ, ಬೇರೆ ಬೇರೆ ಗ್ರಂಥಗಳಿಗೆ ಬೇರೆ ಬೇರೆಯವರು ಋಷಿಗಳಾಗ್ತಾರೆ. ಆದ್ರಿಂದ ವಹ ಅಜ್ಞಾನಾಂ ಪತಿಂ, ನಾಶರಹಿತವಾದ ವೇದಗಳು ಮತ್ತೆ ಪುರಾಣಾದಿ ಶಾಸ್ತ್ರಗಳಿಗೆ ಪತಿಯಾದವನು. ಪತಿ ಅಂದ್ರೆ ಪಾತೀತಿ ಪತಿ, ಋಷಿ. ಆದ್ದರಿಂದ ಅವೆಲ್ಲವನ್ನು ಭಗವಂತನ ಮೂಲಕ ಪಡೆದುಕೊಂಡು ಆಮೇಲೆ ತಾನದನ್ನು ಕಾಪಾಡಿ ಮುಂದೆ ಜಗತ್ತಿಗೆ ಕೊಟ್ಟವನು. ಈ ಕಾರಣಕ್ಕಾಗಿ ಅವನು ಪತಿ ಅಂದ್ರೆ ಋಷಿ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು.
ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿಃ ಪುರುರೂಪಯೀಯತೆ ಯುಕ್ತಾಸ್ಯಸ್ಯ ಹರಯಃ ಶತಾದಶ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಮಂತ್ರ. ದ್ವಿತೀಯಾಧ್ಯಾಯ ಅಥವಾ 4ನೇ ಅಧ್ಯಾಯ ಅಲ್ಲಿ ಬರುವಂತಹ ಒಂದು ರೂಪ. ಜೀವ ಆ ಭಗವಂತನ ಅನೇಕ ಬಿಂಬರೂಪಗಳೇನಿವೆ, ಆ ಬಿಂಬರೂಪಗಳಿಗೆ ಇವನು ಜೀವ ಪ್ರತಿಬಿಂಬನಾಗಿದ್ದಾನೆ. ಆ ಬಿಂಬರೂಪ ಯಾವ ಬಿಂಬರೂಪಕ್ಕೆ ಯಾವ ಜೀವ ಪ್ರತಿಬಿಂಬನಾಗಿದ್ದಾನೋ ಆ ಪ್ರತಿಬಿಂಬನಾದ ಜೀವನ ಮುಕ್ತಿಯಾಗುವುದು ಆ ಬಿಂಬ ರೂಪದಿಂದ. ತದಸ್ಯ ರೂಪಂ ಪ್ರತಿಚಕ್ಷಣಾಯ, ಆ ಬಿಂಬರೂಪ ಅನ್ನೋದು ಪ್ರತಿಚಕ್ಷಣ ಅಂದ್ರೆ ಮುಕ್ತಿಗಾಗಿ ಸಾಕ್ಷಾತ್ಕಾರ. ಪ್ರತಿಚಕ್ಷಣ ಅಂದ್ರೆ ಸಾಕ್ಷಾತ್ಕಾರ, ಆ ಬಳಿಕ ಮುಕ್ತಿ ಅಂತ ಹೀಗಲ್ಲಿ ಬಂದಿರುವಂತಹ ಅರ್ಥ. ಭಗವತಃ ರೂಪಂ ರೂಪಂ ಪ್ರತಿ ಜೀವಾಖ್ಯ ಪ್ರತಿಬಿಂಬೋ ಬಭೂವ. ಭಗವಂತನಿಗೆ ಅನೇಕ ರೂಪಗಳಿವೆ, ಆ ಒಂದೊಂದು ರೂಪಕ್ಕೂ ಕೂಡ ಒಂದೊಂದು ಜೀವ ಪ್ರತಿಬಿಂಬವಾಗಿದೆ ಅಂತ ಹೀಗಾದ್ರ ಅರ್ಥ. ಪ್ರತಿಚಕ್ಷಣ ಅಂದ್ರೆ ಆ ಜೀವ ಪರಮಾತ್ಮನ ರೂಪವನ್ನೇನು ಸಾಕ್ಷಾತ್ಕರಿಸ್ಕೋತಾನಲ್ಲ, ಆ ಸಾಕ್ಷಾತ್ಕಾರಕ್ಕೆ ಪ್ರತಿಚಕ್ಷಣ ಅಂತ ಅಲ್ಲಿ ನಮಗೆ ವ್ಯಾಖ್ಯಾನಗಳಲ್ಲಿ ಕಂಡು ಬರುವಂತಹ ಅರ್ಥ. ಅದಲ್ಲದೆ ನಾನ್ ಮಾಡ್ಕೊಂಡಿರುವಂತಹ ಅರ್ಥ ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಆ ಭಗವಂತನ ಬಿಂಬರೂಪ ಏನಿದೆಯಲ್ಲ ಅದು ಈ ಪ್ರತಿಯೊಂದು ಪ್ರತಿಬಿಂಬವನ್ನು ಕೂಡ ಪ್ರತಿಚಕ್ಷಣ ಮಾಡ್ಲಿಕ್ಕಾಗಿ ಅಂದ್ರೆ ಸೂಪರ್ವೈಸ್ ಮಾಡ್ಲಿಕ್ಕಾಗಿ ಇದೆ. ಜೀವನಿಗೆ ಪ್ರತಿಚಕ್ಷಣ ಅಂತಂದ್ರೆ, ಜೀವನ ಪ್ರತಿಚಕ್ಷಣ ಅಂದ್ರೆ ಜೀವ ಆ ಭಗವಂತನ ಕುರಿತಾದ ಭಗವಂತನ ರೂಪದ ಕುರಿತಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂತ ಅರ್ಥ. ಭಗವಂತನ ಪ್ರತಿಚಕ್ಷಣ ಅಂತಂದ್ರೆ ಭಗವಂತನೇ ಮಾಡುವ ಪ್ರತಿಚಕ್ಷಣ, ಭಗವಂತ ಜೀವರ ಮೇಲೆ ಮಾಡುವಂತಹ ಒಂದು ಸೂಪರ್ವಿಷನ್. ಅವ್ರಿಗೆ ಆಗ್ಬೇಕಾದ ಎಲ್ಲವನ್ನೂ ಕೂಡ ಆತ ಮಾಡ್ತಾನೆ. ಆ ಕ್ಷೇತ್ರದಲ್ಲಿ ನಡೆಯಬೇಕಾದಂತಹ ಎಲ್ಲ ಸಂಗತಿಗಳನ್ನು ಕೂಡ, ಎಲ್ಲ ಆಗು ಹೋಗುಗಳನ್ನು ಅವನೇ ಮಾಡಿಕೊಡುವವನು ಅಂತ ಹೀಗರ್ಥ. ಇದು ಪ್ರತಿಚಕ್ಷಣ ಅಂತಂದ್ರೆ ಭಗವಂತ ಮಾಡುವ ಒಂದು ಸರ್ವೇಕ್ಷಣೆ, ಮೇಲ್ವಿಚಾರಣೆ ಅಂತ ನಾನು ಕೂಡ ಒಂದು ಅರ್ಥ ಮಾಡ್ಕೊಂಡಿದ್ದೇನೆ. ವ್ಯಾಖ್ಯಾನಗಳಲ್ಲಿ ಬಂದಿರುವಂತಹ ಅರ್ಥ ಮೊದಲನೇದ್ದು, ಅದಾದ ಬಳಿಕ ನನ್ನ ಅರ್ಥ ಇದೆ. ಹಾಗಾಗಿ ವ್ಯಾಖ್ಯಾನದಲ್ಲಿ ಬಂದಿರುವಂತಹ ಅರ್ಥಕ್ಕೆ ಪ್ರತಿಚಕ್ಷಣ ಅಂದ್ರೆ ಜೀವ ಆ ಭಗವಂತನ ರೂಪದ ಕುರಿತಾದ ಏನು ಸಾಕ್ಷಾತ್ಕಾರವನ್ನು ಮಾಡ್ಕೋತಾನೆ ಆ ಅರ್ಥಕ್ಕೆ ಮೊದಲನೇ ಆದ್ಯತೆ. ಆ ಬಳಿಕ ನಾ ಹೇಳಿರುವಂತಹ ಒಂದು ಅರ್ಥ. ಆ ಅರ್ಥವನ್ನು ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಬಂದಿರುವುದು ಅದೇ ಪ್ರಸಾಕ್ಷತೆ ಅಂತ. ಎಲ್ಲಾ ಪ್ರತಿಬಿಂಬಗಳನ್ನು ಕೂಡ ಅವನು ಪ್ರಸಾಕ್ಷತೆ ನೋಡ್ತಾ ಇದ್ದಾನಲ್ಲ, ಎಲ್ಲವನ್ನೂ ಸೂಪರ್ವೈಸ್ ಮಾಡ್ತಾ ಇದ್ದಾನೆ, ಅದ್ರ ಆಗು ಹೋಗುಗಳನ್ನು ಆಗುವಂತೆ ಮಾಡ್ತಾ ಇದ್ದಾನೆ. ಅದನ್ನೇ ಆ ಪ್ರತಿಚಕ್ಷಣ ಅನ್ನುವಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೆ. ಇದಿಷ್ಟು ಆ ಭಗವಂತ ಹೇಗೆ ಕ್ಷೇತ್ರಜ್ಞನಾಗಿದ್ದಾನೆ ಅನ್ನುವುದರ ವಿವರ ಆಯಿತು. ಕ್ಷೇತ್ರ ಅಂದ್ರೆ ಪಿಂಡಾಂಡ ಅಂದ್ರೆ ನಮ್ಮ ಶರೀರ, ಬ್ರಹ್ಮಾಂಡ ಅಂದ್ರೆ ಒಟ್ಟಾರೆ ಬ್ರಹ್ಮಾಂಡ, ಅದೆಲ್ಲವನ್ನೂ ತಿಳಿದವನೇ ಈ ಭಗವಂತ ಕ್ಷೇತ್ರಜ್ಞ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಇತಿ ಗೀತಾಯಾಮ್. ಕ್ಷಪಯತೆ ಇಚ್ಛಯ ತ್ರಾಯತೆ ಜ್ಞಾಪಯತಿ ಸರ್ವಂ ಜಾನಾತಿ ಕ್ಷೇತ್ರಜ್ಞ. ಕ್ಷ ಅಂದ್ರೆ ನಾಶ ಮಾಡುವಂಥವನು, ಮತ್ತೆ ತ್ರ ಅಂತಂದ್ರೆ ರಕ್ಷಿಸುವವನು ಅಂತ ಅರ್ಥ, ಜ್ಞ ಅಂದ್ರೆ ತಿಳ್ಕೊಂಡವನು ಅಂತ ಅರ್ಥ, ಮತ್ತೆ ತಿಳಿಸುವವನು ಅಂತ ಕೂಡ ಅರ್ಥ. ಇದು ಕ್ಷೇತ್ರಜ್ಞ. ಅಲ್ಲಿ ಒಳಗಿದ್ದು ತಿಳಿಸ್ತಾನೆ ಎಲ್ಲವನ್ನೂ ಕೂಡ, ಆ ಶಾಸ್ತ್ರಗಳನ್ನು ಬೋಧಿಸ್ತಾ ಇದ್ದಾನಲ್ಲ, ಆ ಕಾರಣಕ್ಕೂ ಕೂಡ ಆತ ಕ್ಷೇತ್ರಜ್ಞ. ಈ ಕ್ಷೇತ್ರನಿಗೆ, ಕ್ಷೇತ್ರ ಅನ್ಸ್ಕೊಂಡಿರುವಂತಹ ಈ ಜೀವ ಏನಿದ್ದಾನೆ, ಈ ಜೀವನಿಗೆ ಎಲ್ಲವನ್ನೂ ಅವನು ತಿಳಿಸ್ತಾನೆ. ಆದ ಕಾರಣಕ್ಕಾಗಿ ಭಗವಂತ ಕ್ಷೇತ್ರಜ್ಞನಾಗಿದ್ದಾನೆ. ಸರ್ವಸ್ಯ ಕ್ಷಿತಿ ರೀತಿ ಕ್ಷೇತ್ರ, ಇವೆಲ್ಲ ಗೋವಿಂದಾಚಾರ್ಯ ಹೇಳುವಂತಹ ಅರ್ಥಗಳು. ಎಲ್ಲವಕ್ಕೂ ಕೂಡ ಈತ ಆಶ್ರಯ. ಸರ್ವಂ ಜ್ಞಾಪಯತಿ ಇತಿ ಜ್ಞ. ಕ್ಷೇತ್ರೇ ಜ್ಞ ಜೀವ ಅನೇನ ಇತಿ ಕ್ಷೇತ್ರಜ್ಞ. ಶರೀರದಲ್ಲಿ ಜ್ಞ ಅಂದ್ರೆ ಜೀವ ಬಂದಿರುವುದೇ ಈ ಭಗವಂತನ ಕಾರಣದಿಂದಾಗಿ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ.
ಮೊದಲು ನಮಗೆ ಶರೀರ ಇರಲಿಲ್ಲ. ಆದ್ರೆ ಆ ಶರೀರವೆಂಬ ಕ್ಷೇತ್ರದಲ್ಲಿ ಜ್ಞಾನ ಅಂದ್ರೆ ಜೀವ ಬಂದಿರುವುದು ಈ ಭಗವಂತನ ಕಾರಣದಿಂದಾಗಿ. ಆದ್ರಿಂದ ಭಗವಂತನೇ ಕ್ಷೇತ್ರ ಅಂತ ಹೀಗೆ ವರ್ಣಿತನಾಗಿದ್ದಾನೆ. ಗೀತಾ 13ನೇ ಅಧ್ಯಾಯ ಅಲ್ಲಿ 6-7ನೇ ಶ್ಲೋಕಗಳು ಹೀಗೆ ನಮ್ಗೆ ಕಾಣಿಸ್ತವೆ. ಮಹಾಭೂತಾನಿ ಅಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಃ ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ, ಬುದ್ಧಿ, ಪ್ರಕೃತಿ, ಏಕಾದಶಿ ಇಂದ್ರಿಯಗಳು, ಪಂಚೇಂದ್ರಿಯಗಳು ಗ್ರಹಿಸುವಂತಹ ಶಬ್ದಾದಿ ಪಂಚ ವಿಷಯಗಳು ಇವೆಲ್ಲವೂ ಕೂಡ ಕ್ಷೇತ್ರ ಅಂತ ವರ್ಣಿತ ಆಗಿವೆ. ಅದೇ ಅಧ್ಯಾಯದ 2ನೇ ಶ್ಲೋಕ. ಇದಂ ಶರೀರಂ, ಈ ಸಕಲವೂ ಕೂಡ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ್ದೆಲ್ಲ ಭಗವಂತನ ಶರೀರ ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಆ ಜೀವನಿಗೆ ಅನೇಕ ಶರೀರ ಇಂದ್ರಿಯಾದಿಗಳನ್ನು ಕೊಟ್ಟು ಆತನಿಗೆ ರೋಗ ಇತ್ಯಾದಿಗಳನ್ನು ಮಾಡಿ ದುಃಖ ಕೊಡ್ತದೆ ಅದು. ಆದ್ರಿಂದ ಅದಕ್ಕೆಲ್ಲದಕ್ಕೂ ಕೂಡ ಕ್ಷೇತ್ರ ಅಂತ ಹೇಳ್ತಾರೆ. ಇದೆಲ್ಲವೂ ಭಗವಂತನ ಕ್ಷೇತ್ರ, ಮತ್ತೆ ಇವೆಲ್ಲವೂ ಕೂಡ ಶರೀರ ಅಂತ ಕೂಡ ಕರೆಸ್ಕೊಂಡಿದೆ. ಇದನ್ನ ಯಾರು ತಿಳಿದಿದ್ದಾನೋ ಅವನೇ ಕ್ಷೇತ್ರ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೀರಿತೆ ಚ ಯತ್ ಅವ್ಯಕ್ತಾದಿ ಶರೀರಂತೂ ತತ್ ಕ್ಷೇತ್ರಂ ಕ್ಷೀಯತೆ ಅತ್ರ ಯತ್. ಜೀವ ಸ್ವತಃ ನಿತ್ಯ, ಆದ್ರೆ ಅವನಿಗೆ ಈ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಇತ್ಯಾದಿಗಳು ಬಂದಿವೆ. ಈ ಎಲ್ಲ ಪಂಚಮಹಾಭೂತಗಳ ಸಂಪರ್ಕದಿಂದಾಗಿ, ಪ್ರಕೃತಿಯ ಸಂಪರ್ಕದಿಂದಾಗಿ ಒಟ್ಟಾರೆ ಅವನಿಗೆ ಹಿಂಸೆ ಬಂದಿದೆ. ಹೀಗೆ ಈ ಪ್ರಕೃತಿ ಆತನಿಗೆ ಹಿಂಸೆಯನ್ನು ಕೊಟ್ಟಿದೆ. ಶೃಣಾತಿ ಶೀರ್ಯತೆ, ಜೀವ ಹಿಂಸೆಗೆ ಒಳಗಾಗಿದ್ದಾನೆ. ಪರಮಾತ್ಮನ ಪ್ರೇರಣೆಯಿಂದ ಇದೆಲ್ಲವೂ ನಡೆದಿದೆ. ಈರ ಅಂದ್ರೆ ಪ್ರೇರಿಸಲ್ಪಟ್ಟದ್ದು, ಮತ್ತೆ ಜೀವನಿಗೆ ಹಿಂಸೆ ಕೊಡ್ತಾ ಇವೆ. ಹೀಗೆ ಅವ್ಯಕ್ತಾದಿಗಳಿಗೆ, ಒಟ್ಟಾರೆ ಪ್ರಕೃತಿಗೆ ಶರೀರ ಅಂತಾರೆ. ಜೀವನಿಗೆ ಹಿಂಸೆ ಕೊಡ್ತಾ ಇವೆ ಮತ್ತೆ ಪರಮಾತ್ಮನ ಪ್ರೇರಣೆಗೊಳಪಟ್ಟಿವೆ ಅಂತ. ಮತ್ತೆ ಅವುಗಳಿಗೆ ಕ್ಷೇತ್ರ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇದು ಕ್ಷೀಯತೆ, ಕ್ಷೀ ನಿವಾಸ ಗತ್ಯೋ ಅಂತ ಧಾತು. ಇಲ್ಲಿ ಪರಮಾತ್ಮ ವಾಸ ಮಾಡಿಕೊಂಡಿದ್ದಾನೆ. ಪರಮಾತ್ಮ ಇಲ್ಲಿ ಇಡೀ ಜಗತ್ತಿನಲ್ಲೂ ಕೂಡ ಇರೋದರಿಂದ ಅವೆಲ್ಲವೂ ಕೂಡ ಆತನಿಗೆ ಒಂದು ಕ್ಷೇತ್ರ, ಆತನ ಸನ್ನಿಧಾನ ಪಾತ್ರ ಅದು. ಬೃಹದಾರಣ್ಯಕ ಭಾಷ್ಯದ 3ನೇ ಅಥವಾ 5ನೇ ಅಧ್ಯಾಯದಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಇದು. ಅಲ್ಲಿ ಯಸ್ಯ ಪೃಥ್ವೀ ಶರೀರಂ, ಯಸ್ಯ ಆಪಃ ಶರೀರಂ, ಯಸ್ಯ ಅಗ್ನಿ ಶರೀರಂ, ಯಸ್ಯ ಅಂತರಿಕ್ಷಂ ಶರೀರಂ, ಯಸ್ಯ ವಾಯು ಶರೀರಂ. ಯಾವ ಭಗವಂತನಿಗೆ ಪೃಥ್ವಿ ತೇಜಸ್ಸು ಮೊದಲಾದ್ದು ಎಲ್ಲವೂ ಕೂಡ ಶರೀರ, ಜೀವಲೋಕ ಆತನ ಶರೀರ, ಮತ್ತೆ ಸೂರ್ಯ ಆತನ ಶರೀರ ಆಗಿದ್ದಾನೆ. ಈ ಎಲ್ಲ ಪಂಚಮಹಾಭೂತಗಳ ದೇವತೆಗಳು ಆತನ ಶರೀರವಾಗಿದ್ದಾರೆ. ದಿಕ್ಕುಗಳು ಆತನ ಶರೀರ. ಯಸ್ಯ ಚಂದ್ರ ತಾರಕಂ ಶರೀರಂ, ಚಂದ್ರ ನಕ್ಷತ್ರವೆಲ್ಲ ಆತನಿಗೆ ಶರೀರ. ಆಕಾಶ ಆತನಿಗೆ ಶರೀರ. ತಮಸ್ಸು ಅಂದ್ರೆ ದುರ್ಗಾದೇವಿ ಆತನಿಗೆ ಶರೀರ. ತೇಜಸ್ಸು, ತೇಜೋಭಿಮಾನಿಯಾದಂತಹ ದುರ್ಗಾದೇವಿ, ಲಕ್ಷ್ಮೀದೇವಿ ಆತನ ಶರೀರ. ಯಸ್ಯ ಸರ್ವಭೂತಾನಿ ಶರೀರಂ, ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಜೀವರು ಕೂಡ ಭಗವಂತನಿಗೆ ಶರೀರವಂತಿದ್ದಾರೆ. ಯಸ್ಯ ಪ್ರಾಣಃ ಶರೀರಂ, ಯಸ್ಯ ವಾಕ್ ಚಕ್ಷು ಶ್ರೋತ್ರಂ ಮನಃ ತ್ವಕ್ ವಿಜ್ಞಾನಂ, ವಿಜ್ಞಾನದ ಅಭಿಮಾನಿಯಾದಂತಹ ಚತುರ್ಮುಖ, ಇವೆಲ್ಲವೂ ಕೂಡ ಆ ಭಗವಂತನಿಗೆ ಶರೀರ ಆಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಪೃಥಿವ್ಯಾದ್ಯಾಹ ದೇವತಾಸ್ತು ದೇಹವತ್ ತದ್ ಯದ್ವಶತ್ವತಃ. ಅವೆಲ್ಲ ಭಗವಂತನಿಗೆ ಶರೀರ. ಯಾಕೆಂದ್ರೆ
ಭಗವಂತನ ವಶ ಅವು, ಆದ್ದರಿಂದ ಅವು ಶರೀರ ಅಂತ ಅವನ್ನ ವರ್ಣನೆ ಮಾಡ್ತಾರೆ. ಈ ಎಲ್ಲ ಶರೀರವೂ ಕೂಡ ಕ್ಷೇತ್ರ ಅಂತ ಕರೆಸ್ಕೊಂಡಿದೆ. ಅದನ್ನು ತಿಳಿದವನೇ, ಆ ಶರೀರವನ್ನ ಅಥವಾ ಕ್ಷೇತ್ರವನ್ನು ತಿಳಿದವನೇ ಕ್ಷೇತ್ರಜ್ಞ ಅಂತ ಒಟ್ಟಾರೆ ನಮ್ಮ ಅನುಸಂಧಾನ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದ 27-28ನೇ ಶ್ಲೋಕಗಳ ಪ್ರಸಂಗಗಳಲ್ಲಿ ಕೂಡ ಕ್ಷೇತ್ರಂ ಶ್ರೀಹಿ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ಅಂತಿದೆ. ಕ್ಷೇತ್ರ ಅಂದ್ರೆ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ. ಅವರ ಸಂಯೋಗದಿಂದಲೇ ಜಗತ್ತಿನಲ್ಲಿರುವಂಥದ್ದು ಎಲ್ಲವೂ ಕೂಡ ಹುಟ್ಟೋದು. ಯಾವತ್ ಸಂಜಾಯತಿ ಕಿಂಚಿತ್ ಸ್ಥಾವರ ಸಪ್ತಂ ಸ್ಥಾವರ ಜಂಗಮಂ. ಎಲ್ಲಾ ಜೀವಗಳು ಕೂಡ ಹೀಗೆ ಹುಟ್ಟುವುದು. ಅದರಿಂದ ಕ್ಷೇತ್ರಂ ಶ್ರೀಹಿ. ಅವ್ಯಕ್ತಂ ಚ ಮಹದ್ ಬ್ರಹ್ಮ ಪ್ರಧಾನಂ ಕ್ಷೇತ್ರಮಿತ್ಯಪಿ. ಲಕ್ಷ್ಮೀದೇವಿಗೆ ಅವ್ಯಕ್ತ, ಮಹದ್ ಬ್ರಹ್ಮ, ಪ್ರಧಾನ, ಕ್ಷೇತ್ರ ಇತ್ಯಾದಿ ಶಬ್ದಗಳಿಂದ ವ್ಯವಹಾರ ಇದೆ. ಕ್ಷೇತ್ರ ಯಾಕೆಂದ್ರೆ ಅತ್ರ ಕ್ಷೇತಿ ವಿಷ್ಣು, ಅತ್ರ ಕ್ಷೇತಿ ಭಗವಂತ ಇವಳಲ್ಲಿ ಸದಾ ಸನ್ನಿಹಿತನಾಗಿರ್ತಾನೆ. ಅದಕ್ಕಾಗಿ ಅವಳನ್ನೇ ಮುಖ್ಯವಾಗಿ ಕ್ಷೇತ್ರ ಅಂತ ಹೇಳ್ತಾರೆ. ಕೋಶಗಳಲ್ಲೂ ಕೂಡ ಕ್ಷೇತ್ರಂ ಪತ್ನಿ ಶರೀರಯೋ, ನಮ್ಮ ಶರೀರವೂ ಒಂದು ಕ್ಷೇತ್ರವೇ, ಹಾಗೆ ಪತ್ನಿಯೂ ಒಂದು ಕ್ಷೇತ್ರ ಅಂತಾನೆ ಹೇಳಿದ್ದಾರೆ. ನಮ್ಮಂತಹ ಸಾಮಾನ್ಯ ಜೀವರಿಗೆ ಪ್ರತಿಯೊಂದು ಜೀವನದಲ್ಲಿಯೂ ಬೇರೆ ಬೇರೆ ಪತ್ನಿಯರು, ಬೇರೆ ಬೇರೆ ಕ್ಷೇತ್ರ. ಭಗವಂತನಿಗೆ ಅತ್ಯಂತ ಪ್ರಧಾನವಾದಂತಹ ಕ್ಷೇತ್ರ ಈ ಲಕ್ಷ್ಮೀದೇವಿ ಅಂತ ನಾವು ತಿಳ್ಕೊಳ್ಬೇಕು. ಚೇತನಾಚೇತನಾತ್ಮಕಂ ಚೇತನ ಸರ್ವಂ ಕ್ಷೇತ್ರ ಮಿತೀರಿತಂ. ಪರಮಾತ್ಮನ ಹೊರತಾಗಿ ಈ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ಜಡಚೇತನವೆಲ್ಲವೂ ಭಗವಂತನಿಗೆ ಕ್ಷೇತ್ರ. ಯಾಕಂದ್ರೆ ಕ್ಷಿತಿರೇತ ಭಗವತಃ, ಭಗವಂತನಿಗಿದು ಕ್ಷಿತಿ ನಿವಾಸ ಸ್ಥಾನ, ಆದ್ರಿಂದ ಇದು ಕ್ಷೇತ್ರ. ಅಥವಾ ಕ್ಷಿಣೋತಿ ತ್ರಾತಿ ಚ ಏವ ಏತತ ಅತಃ ಕ್ಷೇತ್ರ ಮೀರಿತಂ. ಭಗವಂತ ಇದನ್ನು ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ತ್ರಾತಿ ರಕ್ಷಿಸ್ತಾನೆ. ಆ ಕಾರಣಕ್ಕಾಗಿ ಇದು ಕ್ಷೇತ್ರ. ಏತತ್ ಸರ್ವಂ ಸರ್ವದೈವ ನಿರ್ದೋಷೇಣೈವ ಚಕ್ಷುಷಾ ಪ್ರೇರಯನ್ನೇವ ಜಾನಾತಿ ತತ್ ಕ್ಷೇತ್ರಜ್ಞ ಹರಿಸ್ತತಃ. ಈ ಸಕಲವನ್ನೂ ಕೂಡ ತನ್ನ ನಿರ್ದಿಷ್ಟವಾದಂತಹ ಇಂದ್ರಿಯದಿಂದ ಪರಮಾತ್ಮ ಪ್ರೇರಿಸುವುದರಿಂದ, ರಕ್ಷಿಸುವುದರಿಂದ ಅವನಿಗೆ ಕ್ಷೇತ್ರಜ್ಞ ಅಂತ ವರ್ಣಿಸ್ತಾರೆ. ಕ್ಷೇತ್ರಜ್ಞ ಭಗವಾನ್ ವಿಷ್ಣು ನಹ್ಯನ್ಯ ಕ್ಷೇತ್ರ ಅಂಜಸ ಅಂತ, ಅದು ಕೂಡ ಗೀತಾ ತಾತ್ಪರ್ಯದಲ್ಲಿಯೇ ಅದೇ ಅಧ್ಯಾಯದಲ್ಲೇ 6-7ನೇ ಶ್ಲೋಕಗಳಲ್ಲಿ ಕಾಣಿಸುವಂತಹ ಒಂದು ಅಂಶ. ಭಗವಂತ ಹೇಗೆ ಈ ಲಕ್ಷ್ಮೀದೇವಿ ಮೊದಲಾದ ಸರ್ವ ಕ್ಷೇತ್ರಗಳನ್ನು ತಿಳಿದಿದ್ದಾನೋ ಆ ರೀತಿಯಾಗಿ ಬೇರೆ ಯಾರು ಕೂಡ ತಿಳಿದವರಿಲ್ಲ. ವೇತ್ತಸೋ ಭಗವಾನ್ ವಿಷ್ಣು ಜ್ಞೇಯ ವ್ಯಕ್ತಾವ್ಯಕ್ತ ವಿಲಕ್ಷಣ. ಆದ್ರಿಂದ ಆ ಭಗವಂತನನ್ನೇ ಕ್ಷೇತ್ರಜ್ಞ ಅಂತ ಹೇಳಬೇಕು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಇದು ಗೀತೆಯ 13ನೇ ಅಧ್ಯಾಯದ 3ನೇ ಶ್ಲೋಕ. ಸರ್ವಕ್ಷೇತ್ರಗಳಲ್ಲೂ ಕೂಡ ನಾನೇ ಕ್ಷೇತ್ರಜ್ಞನಾಗಿದ್ದೇನೆ, ನನ್ನ ಹೊರತು ಯಾವ ಕ್ಷೇತ್ರಜ್ಞನೂ ಇಲ್ಲ. ಜೀವಸ್ಥೋ ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ. ಜೀವನಲ್ಲಿರುವಂತಹ ರೂಪಕ್ಕೆ ಕ್ಷೇತ್ರಜ್ಞ ಅಂತಾನೆ ಹೆಸರಿದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ 2:2:17ರಲ್ಲಿ ವರ್ಣಿಸ್ತಾರೆ. ಸ್ವಾತ್ಮಾಧಾರ ಸ್ವೇಚ್ಛೆಯೈವ ಜೀವದೃಷ್ಟೇ ಸ್ಥಿರೋಹಿತಃ ಕ್ಷೇತ್ರಜ್ಞೇತ್ಯುಚ್ಯತೆ ವಿಷ್ಣು ಜೀವಸ್ಥಃ ಪುರುಷೋತ್ತಮ. ಭಾಗವತ ತಾತ್ಪರ್ಯದಲ್ಲಿ 5:11-14. ತನಗೆ ತಾನೇ ಆಧಾರ, ತನ್ನ ಇಚ್ಛೆಯಿಂದ ಜೀವನ ಕಣ್ಣಿಗೆ ಕಾಣದಂತೆ ಕ್ಷೇತ್ರಜ್ಞ ಅಂತ ಕರೆಸಿಕೊಂಡಿರುವಂಥವನು ಇವನೇ. ಜೀವನದಲ್ಲಿರುವಂತಹ ಭಗವಂತನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಹರಿವಂಶದ ಮಾತು ಕೂಡ ಬೃಹದಾರಣ್ಯಕ ಭಾಷ್ಯದಲ್ಲಿ ಕಾಣಿಸ್ತದೆ. ಸ್ವೇಚ್ಛೆಯೇವ ಆವೃತಃ ವಿಷ್ಣು ಜೀವೇ ತಿಷ್ಠತಿ ನಿತ್ಯದ. ಯಾವತ್ತೂ ಜೀವನಲ್ಲಿದ್ದಾನೆ. ಯೋಸವು ನಿಯಾಮಯನ್ ಜೀವಂ, ಆ ಜೀವನನ್ನ ನಿಯಮಿಸ್ತಾ ಇದ್ದಾನೆ. ಆದ್ರಿಂದ ಇವನಿಗೆ ಕ್ಷೇತ್ರಜ್ಞ ಅಂತ ಹೀಗೆ ಹೆಸರಿದೆ. ವಿಷ್ಣು ಸಹಸ್ರನಾಮದ ಶಾಂಕರ ಭಾಷ್ಯಕ್ಕನುಸಾರವಾಗಿ ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭಂ ತಾನಿ
ವೇತ್ಯ ಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ ಅಂತ ಇದೊಂದು ಮಹಾಭಾರತದ ಶಾಂತಿ ಪರ್ವದ 351ನೇ ಅಧ್ಯಾಯದ 7ನೇ ಶ್ಲೋಕ. ಎಲ್ಲ ಶರೀರಗಳು ಕ್ಷೇತ್ರಗಳು. ಮತ್ತೆ ಶುಭಾಶುಭಂ ಬೀಜಂ. ಒಬ್ಬ ರೈತನಾದವನು ಯಾವ ಕ್ಷೇತ್ರದಲ್ಲಿ ಅಂದ್ರೆ ಎಂಥ ಜಮೀನಿನಲ್ಲಿ ಯಾವ ರೀತಿಯಾದ ಬೀಜವನ್ನು ಬಿತ್ತಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾನೋ ಆ ಮೂಲಕ ಆತ ಕ್ಷೇತ್ರಜ್ಞ ಅಂತ ಕರೆಸ್ಕೊತಾನೆ. ಆ ಕೃಷಿಯನ್ನ ಅವನು ಮಾಡ್ತಾನೆ. ಹಾಗೆ ಭಗವಂತನು ಕೂಡ ಯಾವ್ಯಾವ ತಾಮಸರು, ರಾಜಸರು, ಸಾತ್ವಿಕರು ಮೊದಲಾದವರ ಶರೀರದಲ್ಲಿ ಅವರವರ ಸಾಧನ ಜೀವನ ಅದೊಂದು ಶರೀರ, ಅದರಲ್ಲಿ ಯಾವ ರೀತಿಯಾದಂತಹ ಬೀಜವನ್ನು ಬಿತ್ತಬೇಕು ಅದನ್ನು ಬಲ್ಲವನು ಇವನೇ. ಅದರಿಂದ ಈತನಿಗೆ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಯಾವ್ಯಾವ ಸೀಸನ್ ನಲ್ಲಿ ಇದು ಮುಖ್ಯ. ಬಹಳ ಕ್ಷೇತ್ರಜ್ಞ ಅಂತ ಅನ್ನೋದು ನಾವಿದನ್ನ ರೈತನಿಗೆ ಹೋಲಿಸಿದ್ದೇನಿದೆ ತುಂಬಾ ಸಂಗತವಾದಂತಹ ಉದಾಹರಣೆ. ಯಾವ ರೀತಿಯಾದಂತಹ ಜಮೀನಿಗೆ ಯಾವ ರೀತಿಯಾದಂತಹ ಬೀಜವನ್ನು ಬಿತ್ತಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಅದಲ್ಲದೆ ಯಾವ ರೀತಿಯಾದ ಜಮೀನಲ್ಲಿ ಯಾವ ಸೀಸನ್ನಲ್ಲಿ ಯಾವ ಕಾಲದಲ್ಲಿ ಯಾವ ರೀತಿಯಾದಂತಹ ಫಲವನ್ನ ಯಾವ ರೀತಿಯಾದಂತಹ ಸಸ್ಯವನ್ನು ಬೆಳೆಯಬೇಕು ಅಂತ ಅನ್ನೋದನ್ನು ಕೂಡ ರೈತನಾದನ್ನು ತಿಳ್ಕೊಂಡಿರ್ಬೇಕಾಗ್ತದೆ. ಅದರಂತೆ ಜೀವನೆಂಬ ಕ್ಷೇತ್ರದಿಂದ ಯಾವ ರೀತಿಯಾದಂತಹ ಶುಭ ಕರ್ಮ ಮಾಡಿಸ್ಬೇಕು, ಯಾವ ರೀತಿಯಾದಂತಹ ಅಶುಭ ಕರ್ಮ ಮಾಡಿಸ್ಬೇಕು, ಅದನ್ನು ಯಾವಾಗ ಮಾಡಿಸ್ಬೇಕು. ಎಲ್ಲಾ ಸಂಗತಿಗಳು ಕೂಡ ಒಂದೇ ಕಾಲದಲ್ಲಿ ಆಗಿ ಹೋಗೋದಿಲ್ಲ. ಒಂದು ಸಸ್ಯ ಅದು ಕಟಾವಿಗೆ ಬರಬೇಕಾದ್ರೆ ಮೊದಲದಕ್ಕೆ ಭೂಮಿಯ ಹದ ಆಗಬೇಕು, ಮುಂದೆ ಬೀಜದ ಬಿತ್ತುವಿಕೆ ಆಗಬೇಕು. ಹೀಗೆ ಕ್ಷೇತ್ರ ಸಿದ್ಧವಾಗಿ ಬೀಜದ ಆವಾಪವಾಗಿ ಮುಂದೆ ಸೂರ್ಯನ ಬಿಸಿಲು, ನೀರು ಇತ್ಯಾದಿಗಳು ಆ ಭೂಮಿಗೆ ಬೀಜಕ್ಕೆ ಸಿಗುವಂತಾಗಬೇಕು. ಅಲ್ಲಿರುವಂತಹ ಕಸ ಕಳೆ ಇತ್ಯಾದಿಗಳನ್ನ ಕಿತ್ತಬೇಕು. ಅದಾದ ಬಳಿಕನೇ ಅದಕ್ಕೊಂದಿಷ್ಟು ಗೊಬ್ಬರ ಇತ್ಯಾದಿಗಳನ್ನ ಹಾಕಬೇಕು, ಪೋಷಕಾಂಶಗಳನ್ನ ಕೊಡಬೇಕು. ಇಷ್ಟಾದ್ಮೇಲೆ ಆ ಒಂದು ಸಸ್ಯ ಕಟಾವಿಗೆ ಬರ್ತದೆ. ಅದರಂತೆ ನಾವು ಅಪೇಕ್ಷೆ ಪಟ್ಟಂತೆ ನಾವು ತಿಳಿದಂತೆ ನಮ್ಮ ಇಚ್ಛೆಗನುಸಾರವಾಗಿ ಎಲ್ಲಾ ಕಾರ್ಯಗಳು ಆಗಿ ಹೋಗೋದಿಲ್ಲ. ನಮ್ಮ ಈ ಕ್ಷೇತ್ರದಲ್ಲಿ, ನಮ್ಮ ಈ ಜೀವನದಲ್ಲಿ ಯಾವ ಕಾರ್ಯ ಯಾವಾಗ ನಡೀಬೇಕು, ಯಾವ ಸೀಸನ್ ನಲ್ಲಿ ನಡೀಬೇಕು ಅಂತ ಎಲ್ಲವನ್ನೂ ತಿಳ್ಕೊಂಡಂತ ದೊಡ್ಡ ಕ್ಷೇತ್ರಜ್ಞ ಅವನು. ಹೀಗೆ ಅವನನ್ನು ನಾವು ಭಗವಂತನನ್ನ ಕ್ಷೇತ್ರಜ್ಞ ಅಂತ ಉಪಾಸಿಸುತ್ತಾದ್ರೆ ನಮ್ಮ ಭಾರ, ನಾವೀಗ ಯಾವ ಭಾರದಿಂದ, ಕಷ್ಟದ ಭಾರದಿಂದ ನರಳ್ತಾ ಇದ್ದೇವೆ, ಆ ಭಾರದ ತೀವ್ರತೆ ಕಡಿಮೆ ಆಗ್ತದೆ. ಭಗವಂತನ ಸುಪರ್ದಿಗೆ ಅದನ್ನು ಒಪ್ಪಿಸಿದ್ದೇವೆ. ಭೂಮಿ ತಾನು ಯಾವುದನ್ನು ಕೂಡ ಸ್ವೇಚ್ಛೆಯಿಂದ ಬೆಳ್ಕೊಳ್ಳುವಂತಿಲ್ಲ. ಕೃಷಿಕನೊಬ್ಬ ಅಲ್ಲಿ ಕಾರ್ಯ ಮಾಡಬೇಕು, ಆವಾಗಲೇ ಅಲ್ಲಿ ಬೆಳೆಯೋದು. ಅದರಂತೆ ಭಗವಂತ ಬೆಳೆದಾಗಲೇ ಇಲ್ಲಿ ಏನನ್ನಾದ್ರೂ ನಾವು ಜೀವಮಾನದಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಹೀಗೆ ನಮ್ಮ ಜೀವಮಾನಕ್ಕೂ ಕೂಡ ತುಂಬಾ ಅನ್ವಿತ ಆಗುವಂತಹ ಒಂದು ಮಾತು ಮಹಾಭಾರತದ ಮಾತು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ. ಒಬ್ಬ ರೈತನಂತೆ, ದುರ್ಬಲನಾದ ರೈತ ತನ್ನ ಹೊಟ್ಟೆಪಾಡಿಗಾಗಿ ಸದಾ ದುಡಿತಾ ಇರಬೇಕಾಗ್ತದೆ. ಅದರಂತೆ ಜಗತ್ತಿನ ಒಡೆಯನಾದರೂ ಈ ಭಗವಂತ ಸದಾ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತ ಭಗವಂತನನ್ನ ರೈತನಿಗೆ ಹೋಲಿಸಿದ್ದಾರೆ. ಅಂಥದೊಂದು ತುಂಬಾ ಸುಂದರವಾದಂತಹ ಉಪಾಸನೆ ಇದು. ಭಗವಂತನನ್ನ ಕ್ಷೇತ್ರಜ್ಞ ಮತ್ತೆ ಕೀನಾಶ ಅಂದ್ರೆ ರೈತ, ಕೀನಾಶ ಕರ್ಷಕ ಅಂತ ಭಾಗವತ ತಾತ್ಪರ್ಯದಲ್ಲೇ ಇದೆ. ಹೀಗೆ ಕ್ಷೇತ್ರಜ್ಞನಾದಂತಹ ಕೀನಾಶ ಅಂತ ಭಗವಂತನನ್ನ ನಾವು ಉಪಾಸಿಸುವುದನ್ನು ಕಲ್ತ್ರೆ, ಅಂತ ಉಪಾಸನೆಯನ್ನ ನಾವು ಅಳವಡಿಸಿಕೊಂಡ್ರೆ ಜೀವಮಾನದ ಏರುಪೇರುಗಳನ್ನ ನಾವು ತಡೆದುಕೊಳ್ಬಹುದು. ಮತ್ತೆ ನಮ್ಮ ಆಗಬೇಕಾದ ಕೆಲಸಗಳಲ್ಲಿ ಏನೊಂದು ವಿಳಂಬ ಇರ್ತದೆ, ಆ ವಿಳಂಬವನ್ನು ಕೂಡ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ. ಕ್ಷೇತ್ರಂತೂ ಪರಮಂ ವ್ಯೋಮ ಮುಕ್ತೇಭ್ಯೋ ವೇತ್ತಿ ನಿತ್ಯಶಃ ದಾತುಂ ಸ್ವಾನುಭವಂ ಯಶ್ಚ ಕ್ಷೇತ್ರಜ್ಞೇತಿ ಕಥ್ಯತೆ. ಇದು ಪರಾಶರ ಭಟ್ಟರ ವ್ಯಾಖ್ಯಾನ.
ಮುಕ್ತರಿಗೆ ಸುಖಾನುಭವವನ್ನು ಕೊಡ್ತಾನೆ. ಅದಕ್ಕೆ ಉತ್ಕೃಷ್ಟವಾದಂತಹ ಕ್ಷೇತ್ರ ಸ್ವರೂಪ ದೇಹವನ್ನು ಅವನು ವ್ಯಕ್ತ ಮಾಡ್ತಾನೆ. ಅದಕ್ಕಾಗಿ ಅವನನ್ನ ಕ್ಷೇತ್ರಜ್ಞ ಅಂತ ಹೀಗೆ ವರ್ಣಿಸ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಭಗವಂತ ಎಲ್ಲಿ ವಾಸಿಸ್ತಾನೋ ಅದೇ ಕ್ಷೇತ್ರ. ತನ್ನ ಅವ್ಯಕ್ತಾದಿ ಶರೀರವನ್ನ ತಿಳಿದವನ ಕ್ಷೇತ್ರ ಅಂತ ಅವನನ್ನ ವರ್ಣಿಸ್ತಾರೆ. ಇದಿಷ್ಟು ಆ ಕ್ಷೇತ್ರಜ್ಞ ಎಂಬ ಶಬ್ದದ ಒಂದು ಚಿಂತನ. ಆ ಎಲ್ಲಾ ಕ್ಷೇತ್ರಗಳು ಕೂಡ ಭಗವಂತನ ಪ್ರತಿಮಾನಗಳು. ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿ ಅಂತ ಇವತ್ತು ನಾವು ನೋಡಿದಂಥ ಆ ಬೃಹತಿ ಛಂದಸ್ಸಿನ ಮಂತ್ರ ಹೇಳಿದೆ. ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ಚೇತನಾತ್ಮಕವಾದೆಲ್ಲವೂ ಕೂಡ ಭಗವಂತನ ಪ್ರತಿಮಾನ. ಅದೆಲ್ಲವೂ ಭಗವಂತನ ಕ್ಷೇತ್ರವೇ. ಇವತ್ತು ಉತ್ಥಾನ ದ್ವಾದಶಿ. ಚೇತನಾಚೇತನ ಎಲ್ಲವೂ ಕೂಡ ಭಗವಂತನ ಕ್ಷೇತ್ರ ಅಂತ ನಾವೀಗಾಗಲೇ ನೋಡಿದ್ದೇವೆ. ಅದಷ್ಟಲ್ಲಿಗೆ ನಾವಿವತ್ತು ಆ ಭಗವಂತನ ಕ್ಷೇತ್ರ ಅಂತ ಉಪಾಸಿಸಬೇಕಾದಂಥ ಮತ್ತೊಂದು ವಿಶಿಷ್ಟವಾದಂತಹ ಕ್ಷೇತ್ರ ಅಂದರೆ ತುಳಸಿ. ಆ ತುಳಸಿ ಚೇತನಾಚೇತನ ಜಗತ್ತಿನಲ್ಲೇ ಬಂದಿದ್ದಾಳೆ, ಚೇತನ ಜಗತ್ತಿನಲ್ಲೇ ಅವಳು ಬಂದಿದ್ದಾಳೆ. ಆದರೂ ಕೂಡ ಉತ್ಥಾನ ದ್ವಾದಶಿ ದಿವಸ ತುಳಸಿ ವಿವಾಹ ನಡೆಯುವಂತಹ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಆ ತುಳಸಿಯನ್ನ ಕ್ಷೇತ್ರ ಅಂತ ಉಪಾಸಿಸಬೇಕು. ಯಾಕಂದ್ರೆ ಅದು ಈಗಾಗಲೇ ನಾವು ನೋಡಿದ್ದೇವೆ, ಕ್ಷೇತ್ರಂ ಪತ್ನಿ ಶರೀರಯೋಹ ಅಂತ. ತುಳಸಿ ಚೇತನಾಚೇತನ ಜಗತ್ತಿನಲ್ಲಿ ಸೇರಿರುವುದರಿಂದಲೂ ಅವಳದು ಕ್ಷೇತ್ರ. ಭಗವಂತನಿಗೆ ಪತ್ನಿಯಾದ್ರಿಂದಲೂ ಕೂಡ ಅವಳು ಕ್ಷೇತ್ರವೇ. ಅಂತ ವಿಶಿಷ್ಟ ಕ್ಷೇತ್ರ ಅನಿಸಿರುವಂತಹ ಆ ತುಳಸಿ ಮತ್ತು ಭಗವಂತನಾದಂತಹ ನಾರಾಯಣ ಅವರ ವಿವಾಹ ನಡೆಯುವಂತಹ ಒಂದು ಕಾರ್ಯಕ್ರಮ ಇದೆ. ಕ್ಷೇತ್ರಜ್ಞ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಒಂದು ವಿವಾಹದ ಕಾರ್ಯಕ್ರಮ. ಅದನ್ನು ಇವತ್ತು ಶ್ರವಣ ಮಾಡಿದ್ದೀವಿ. ಅದನ್ನೆಲ್ಲ ಆ ತುಳಸಿಯ ಅಂತರ್ಯಾಮಿ ಆದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣ ಅವನೇ ಅಲ್ಲಿ ಕ್ಷೇತ್ರವೇ ಲಕ್ಷ್ಮಿ, ಮತ್ತೆ ನಾರಾಯಣನೇ ಕ್ಷೇತ್ರಜ್ಞ ಅಂತ ಆ ಲಕ್ಷ್ಮೀನಾರಾಯಣನಿಗೆ ಈ ಭಾಗ ಅರ್ಪಿತವಾಗಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತವೂ ಕೂಡ ಆಗಿದೆ.